ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಂ ಈಶ್ವರಂ ಪರಮಾನಂದಮಾಧವಂ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಗುರುದೇವರಿಗೆ ಜಯವಾಗಲಿ. ಶ್ಲೋಕ 19, 7ನೇ ಅಧ್ಯಾಯ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಒಂದು ವಿಚಾರ, ಯಾವಾಗ ನಾವು ಶ್ಲೋಕ ಓದ್ತೇವೆ, ಇನ್ನೊಬ್ರು ಓದುವಾಗ ನಾವು ಕಣ್ಣು ಮುಚ್ಚಿ ಆ ಶ್ಲೋಕವನ್ನ ಕೇಳಲಿಕ್ಕೆ ಪ್ರಯತ್ನ. ಯಾಕಂದ್ರೆ ನಾನು ಆ ರೀತಿಯಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಯಾರಾದ್ರೂ ಶ್ಲೋಕ ಹೇಳಿದ್ರೆ ಆಗ ನಾವು ಕಣ್ಣು ಮುಚ್ಚಿ ಆ ಶ್ಲೋಕವನ್ನ ಕೇಳಲಿಕ್ಕೆ ಪ್ರಯತ್ನ. ಆಗ ನಮ್ಗೆ ಇನ್ನೂ ಜಾಸ್ತಿ ಅಬ್ಸಾರ್ಬ್ ಆಗ್ತದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭಃ. ಎಷ್ಟು ನೇರ, ಸಿಂಪಲ್, ಬೇಗನೆ ಅರ್ಥ ಆಗುವಂಥದ್ದು, ಏನು ಕಷ್ಟ ಇಲ್ಲ ಈ ಶ್ಲೋಕ. ಬಹೂನಾಂ ಜನ್ಮನಾಂ ಅಂತೆ ಅರ್ಥ ಆಯ್ತು. ಜ್ಞಾನವಾನ್ ಮಾಂ ಪ್ರಪದ್ಯತೆ ಅರ್ಥ ಆಯ್ತು. ವಾಸುದೇವಃ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭಃ. ಅಷ್ಟು ಸುಲಭ ಇಲ್ಲ, ದುರ್ಲಭ ಅಂದ್ರೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸಾಧ್ಯ ಇಲ್ಲ ಅಂತ. ಸುದುರ್ಲಭ ಯಾರು ಸಿಗುದು ಕಷ್ಟ. ವಾಸುದೇವ ಸರ್ವಮಿತಿ ಮಹಾತ್ಮ. ಯಾರು? ಯಾವ ಮಹಾತ್ಮನು ವಾಸುದೇವನೇ ಎಲ್ಲವೂ ಅಂತ, ಎಲ್ಲಿ ನೋಡಿದ್ರು ವಾಸುದೇವ ಅಂತ ಹೇಳುವಂತಹ ಮಹಾತ್ಮ ಸಿಗುದು ಭಾರಿ ಕಷ್ಟ ಅಂತೆ. ಈ ಒಂದು ಪದ ತುಂಬಾ ಇಂಪಾರ್ಟೆಂಟ್, ಸರ್ವಮಿತಿ ಅಂತ ಹೇಳಿ ಪದ. ಈಗ ಇದರಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಹಾಗಿದ್ರೆ ಇಲ್ಲಿ ಕಾಣುವಂತಹ ಎಲ್ಲವೂ ವಾಸುದೇವನ ಹಾಗಿದ್ರೆ? ಆಗ ಹಿಂದೆ ಹೇಳಿದ ಭಗವಂತ ಹಿಂದೆ ಹೇಳಿದ್ದಕ್ಕೆ ಅರ್ಥ ಇಲ್ಲಲ್ಲ. ಏನ್ ಹೇಳಿದ್ದಾರೆ ಹಿಂದೆ? ಹಿಂದಿನ ಒಂದು ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ನಾ ನಾನು ಅಲ್ಲಿ 4 ಇಲ್ಲ. ಜನ ಹ 4 ಜನರಿದ್ದಾರೆ. ಅಲ್ಲ, ಹಾ, ಅದಲ್ಲ, ಆ ಶ್ಲೋಕ ಹಾ, ಅಲ್ಲ. ಆ ಹಾ. ಅದ್ ನೀವು ಆ ಶ್ಲೋಕದಲ್ಲಿ ಆ ಶ್ಲೋಕ ನೆನಪು ಬರ್ತಿಲ್ಲ ನನಗೆ. ಆ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಅದರಲ್ಲಿ, ನನ್ನಿಂದ ಅದು ಬಂದದ್ದು, ನಾನು ಹಾ, ಅದರಲ್ಲಿಲ್ಲ ಅಂತ ಹೇಳಿದ್ದಾರೆ. ಯಾರಿಗಾದ್ರೂ ನೆನಪುಂಟ ಆ ಶ್ಲೋಕ? ಅವಸ್ಥಿತಾಂ ಅಂತ ಏನೋ ಬರ್ತದೆ ಆ ಶ್ಲೋಕ. ಇದೇ ಅಧ್ಯಾಯದಲ್ಲಿ, ನಾನು ಪ್ರಕೃತಿಯನ್ನ ಸೃಷ್ಟಿ ಮಾಡಿದ್ದೇನೆ, ನಾನು ಅದರಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಭಗವಂತ. ನನ್ನಿಂದ ಸೃಷ್ಟಿ ಆದದ್ದು ಅಂತ ಹೇಳಿ ನೆನಪಿದ್ಯಾ? ಹೇಳಿದ ನೆನಪುಂಟು ನೀವು. ಯಾರಾದ್ರೂ ಆ ಶ್ಲೋಕ ಒಂದು ಚೆಕ್ ಮಾಡಿ ಒಂದ್ಸಲ, ಸಾಧ್ಯ ಆದ್ರೆ. ನ ಅವಸ್ಥಿತ ಅಂತ ಹೇಳಿ, ನಾನು ಅದರಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು ಭಗವಂತ. ನನ್ನಲ್ಲಿ ಅದಿರುವುದು, ನಾನು ಅದರಲ್ಲಿ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಆಗ ಇದರ ಅರ್ಥ ಏನು ಆಗಿದ್ರೆ? ಸರ್ವಮಿತಿ ಅಂತ ಹೇಳಿದ್ರೆ. ನಿನ್ನೆ ಒಂದು ಉದಾಹರಣೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ನಾವು ಕಣ್ಣನ್ನ, ಕಿವಿಯನ್ನ, ಇಂದ್ರಿಯವನ್ನೆಲ್ಲ ಪ್ರಾಣ ಅಂತ ಹೇಳಿ ಕರಿಬಹುದು. ಯಾಕೆಂತ ಹೇಳಿದ್ರೆ ಪ್ರಾಣ ಇಲ್ಲದೆ ಯಾವುದೇ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ. ಇದು ಬಲದೇವ ವಿದ್ಯಾಭೂಷಣರು ಕೊಡುವಂತಹ ಒಂದು ಉದಾಹರಣೆ. ಮೂಗು, ಕಿವಿ, ಬಾಯಿ, ಇದಕ್ಕೆಲ್ಲ ಪ್ರಾಣ ಇಲ್ಲದ್ರೆ ಕೆಲಸ ಮಾಡುವುದಿಲ್ಲ ಅಲ್ವಾ, ಯಾವುದೇ ಇಂದ್ರಿಯಗಳು. ಆದ ಕಾರಣ ಇಂದ್ರಿಯಗಳಿಗೆ ಇನ್ನೊಂದು ಹೆಸರು ಪ್ರಾಣ ಅಂತ ಕೂಡ ಕರಿಬಹುದು. ಅದೇ ರೀತಿಯಲ್ಲಿ ಭಗವಂತನ ಶಕ್ತಿ ಇಲ್ಲದಿದ್ರೆ, ಭಗವಂತ ಇಲ್ಲದಿದ್ರೆ ಇಲ್ಲಿ ಭೌತಿಕವಾದ ಯಾವುದೇ ವಸ್ತುಗಳು ಕೆಲಸ ಮಾಡುವುದಿಲ್ಲ. ಆದ ಕಾರಣ ಅವೆಲ್ಲವೂ ಕೃಷ್ಣನೇ. ಆದ್ರೆ ಅದು ಕೃಷ್ಣ ಅಲ್ಲ ಕೂಡ. ಈಗ ಮೂಗು ಪ್ರಾಣವ, ಕಿವಿ ಪ್ರಾಣವ? ಅಲ್ಲ. ಆದ್ರೆ ಆ ಪ್ರಾಣ ಇಲ್ಲದಿದ್ರೆ ಮೂಗಾಗ್ಲಿ, ಕಿವಿಯಾಗ್ಲಿ, ಕಣ್ಣಾಗ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದು ಪ್ರಾಣ. ನಿಮಗೆ ಅರ್ಥ ಆಗ್ತಾ ಇದೆಯಾ? ರಿಪೀಟ್ ಮಾಡ್ತೀರಾ? ಯಾರಾದ್ರೂ ಟ್ರೈ ಮಾಡ್ತೀರಾ? ಸಣ್ಣ ಈ ವಿಚಾರವನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋಗೋಣ. ಇನ್ನೊಂದ್ಸಲ ಹೇಳ್ತೀನಿ. ಸರ್ವಂ ಇತಿ ಅಂತ ಹೇಳಿದ್ರೆ ಎಲ್ಲವೂ ಕೃಷ್ಣನೇ ಅಂತ ಹೇಳುದು ಕರೆಕ್ಟ್. ಆದರೆ
ಅವರು ಭಗವಂತ ಹಿಂದೆ ಹೇಳಿದ ಒಂದು ಶ್ಲೋಕದಲ್ಲಿ ಎಲ್ಲ ನಾನಲ್ಲ, ನಾನು ನನ್ನಿಂದ ಸೃಷ್ಟಿಯಾದ್ದು ಆದ್ರೆ ನಾನು ಅಲ್ಲಿ ಇಲ್ಲ ಅಂತ ಭಗವಂತ ಹೇಳಿದ್ದಾರೆ ಅಲ್ವಾ? 12ನೇ ಶ್ಲೋಕ ಪ್ರಭು, 12ನೇ ಶ್ಲೋಕವಾ? ಏನ್ ಹೇಳ್ತೀರಾ ಶ್ಲೋಕ? ಅಲ್ಲ, ಈ ಚೈವ ಸಾತ್ವಿಕ ಭಾವ ರಾಜಸ ತಾಮಸ ಅದಲ್ಲ ಪ್ರಭು. ಅದಲ್ಲ ಅದು. ಮತ್ತ ಏ ವಿಧಿ ತಾನ್ ವಿಧಿನ ತ್ವಂ ತೇಷು ತೇ ಮಹಿ. ಹಾ, ನಾನು ಕರೆಕ್ಟ್. ಸಾರಿ, ಅದೇ ನಾನು ಶ್ಲೋಕ. ಭೌತಿಕ ಪ್ರಕೃತಿ ಗುಣಗಳೇ ಅಧೀನವಾಗಿಲ್ಲ. ಹಾ, ಕರೆಕ್ಟ್. ಮತ್ತೆ ಆ, ಭೌತಿಕ ಪ್ರಕೃತಿಯ ಗುಣಗಳಲ್ಲಿ ಅಧೀನವಾಗಿಲ್ಲ. ಇಲ್ಲೆಲ್ಲ ಹ್ಮ್. ಇರುವ ವಸ್ತುಗಳೆಲ್ಲ ಭೌತಿಕ ಪ್ರಕೃತಿ ಗುಣಗಳಲ್ವಾ, ಹೌದು. ಗುಣಗಳಿಂದ ಆದ ವಸ್ತುಗಳು. ಅದರಲ್ಲಿ ಭಗವಂತ ಇಲ್ಲ ಅಂತ ಹೇಳ್ತಿದ್ದಾರೆ ಭಗವಂತ. ಆದ್ರೆ ಇದ್ದಾರೆ. ಹೇಗೆ ಇದ್ದಾರೆ ಅಂತ ಹೇಳೋದಕ್ಕೆ ಈ ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಮೂಗು, ಕಿವಿ, ಕಣ್ಣು, ಇಂದ್ರಿಯಗಳೆಲ್ಲ ಪ್ರಾಣ ಇಲ್ಲದೆ ಕೆಲಸ ಮಾಡುವುದಿಲ್ಲ, ಅದೇ ರೀತಿಯಲ್ಲಿ ಭಗವಂತ ಇಲ್ಲದೆ ಈ ಭೌತಿಕ ವಸ್ತುಗಳು ಯಾವುದು ಕೂಡ ಕಾರ್ಯಪ್ರವೃತ್ತಿ ಆಗುವುದಿಲ್ಲ. ಅದಕ್ಕೋಸ್ಕರ ಅವನು ಅಂಡಾಂತರಸ್ಥ ಪರಮಾಣು ಛಯಾಂತರಸ್ಥ, ಅಲ್ಲಲ್ಲಿ ಪ್ರತಿಯೊಂದು ಕಣ ಕಣಗಳಲ್ಲಿ ಭಗವಂತ ಇದ್ದಾನೆ, ನೆಲೆಸಿದ್ದಾನೆ. ಹೇಗೆ ನೆಲೆಸಿದ್ದಾನೆ ಅಂತ ಹೇಳಿದ್ರೆ ಕಾರ್ಯದ ಮುಖಾಂತರ, ಪ್ರಾಣದ ಮುಖಾಂತರ. ಆದ್ರೆ ಆ ವಸ್ತುವಿನಲ್ಲಿ ಇಲ್ಲ. ಈಗ ಮೂಗಿನಲ್ಲಿ ಪ್ರಾಣ ಹೋದ್ರೆ ಮೂಗು ವರ್ಕ್ ಆಗ್ತದೆ, ಕೆಲಸ ಆಗ್ತದೆ? ಇಲ್ಲ. ಆ ಒಂದು ಆ ಆ ಒಂದು ಎಕ್ಸಾಂಪಲ್ ಇಂದ ನಮಗೆ ಅರ್ಥ ಆಗ್ತದೆ ವಾಸುದೇವ ಸರ್ವಮಿತಿ ಅಂತ ಹೇಳಿ. ಈ ಜ್ಞಾನ ಯಾರಿಗುಂಟು, ಅವನು ವಾಸುದೇವನ ಸೃಷ್ಟಿ ಯಾವುದು, ಈ ಭೂಮಂಡಲ ಕೂಡ ವಾಸುದೇವನ ಸೃಷ್ಟಿ, ಅದನ್ನ ಚೆನ್ನಾಗಿ ನೋಡ್ಕೊಳ್ತಾನೆ. ಯಾಕೆಂತ ಹೇಳಿದ್ರೆ ಅವನು ರೆಂಟೆಡ್ ಹೌಸ್ ಅಲ್ಲಿ ಇದ್ದ ಹಾಗೆ. ಇಲ್ಲಿ ಪರ್ಮನೆಂಟ್ ಅಲ್ಲ, ಇದು ಹಾಳು ಮಾಡಿ ಹೋಗುದಾ? ಹಾಳು ಮಾಡಿ ಹೋದ್ರೆ ನರಕಕ್ಕೆ ಹೋಗುದು. ಅದನ್ನ ಚೆನ್ನಾಗಿ ನೋಡುದು. ಇಲ್ಲಾದ್ರೆ ಪೇಂಟಿನ ಹಣ ಕೊಡಬೇಕು. ಆ ಕಡೆ ಈ ಕಡೆ ಆದ್ರೆ ಫ್ಯಾನ್ ಹಾಳಾದ್ರೆ ಫ್ಯಾನ್ ನ ಹಣ ಕೊಡಬೇಕು. ಇಲ್ಲಿ ಯಾರಾದ್ರೂ ಓನರ್ಸ್ ಇದ್ರೆ ಅವ್ರಿಗೆ ಗೊತ್ತುಂಟು ಏನೆಲ್ಲ ಕೊಡ್ಬೇಕಾಗತ್ತೆ, ತಗೊಳ್ತಾರೆ ಅಂತ ಹೇಳಿ. ಅಥವಾ ರೆಂಟಿಗೆ ಇದ್ದವರಿಗೂ ಗೊತ್ತುಂಟು ಏನೆಲ್ಲ ಕೊಟ್ಟಿದ್ದೇವೆ ಅಂತ ಹೇಳಿ. ಸೇಮ್ ಆಗುದು ನಮಗೆ ಸಹ, ಸೇಮ್ ಆಗುದು. ಆದ ಕಾರಣ ಸರ್ವಮಿತಿಯನ್ನ ಚೆನ್ನಾಗಿ ಅರ್ಥ ಮಾಡಿದವನಿಗೆ ಎರಡು ದೃಷ್ಟಿಕೋನದಲ್ಲಿ, ಎರಡು ಧರ್ಮಗಳಲ್ಲಿ ಕಾರ್ಯಪ್ರವೃತ್ತಿ ಆಗ್ಲಿಕ್ಕೆ ಮನಸ್ಥಿತಿ ಬರ್ತದೆ. ಇಲ್ಲಾಂದ್ರೆ ಒಂದೇ ಧರ್ಮ, ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೇನೆ ಅಂತ ಶುದ್ಧ ಭಕ್ತ ವಿರಳ. ಅಂತ ಶುದ್ಧ ಭಕ್ತ ನ್ಯಾಚುರಲಿ ವರ್ಣಾಶ್ರಮ ಧರ್ಮವನ್ನ ಫಾಲೋ ಮಾಡ್ತಾನೆ, ಅವನೇನು ಸ್ಪೆಷಲ್ ಆಗಿ ಮಾಡಬೇಕು ಅಂತಿಲ್ಲ. ಅಂತ ಭಕ್ತ ಮಹಾವಿರಳ, ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಹುನಾಂ ಅನೇಕ ಜನ್ಮನಾಂ ಜನನ ಮರಣಗಳ ಪುನರಾವರ್ತನೆಯ ಅಂತೆ ತರುವಾಯ ಜ್ಞಾನವಾನ್ ಪೂರ್ಣ ಜ್ಞಾನದಲ್ಲಿರುವವನು ಮಾಂ ನನಗೆ ಪ್ರಪದ್ಯತೆ ಶರಣಾಗತನಾಗುತ್ತಾನೆ. ಕ್ಷಮಿಸಿ. ವಾಸುದೇವ ದೇವೋತ್ತಮ ಪುರುಷನಾದ ಕೃಷ್ಣನು ಸರ್ವಂ ಎಲ್ಲವೂ ಇತಿ ಎಂದು ಸಹ ಆ ಮಹಾತ್ಮನು ಸುದುರ್ಲಭ, ಕಾಣಲು ಬಲು ವಿರಳನು. ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ಓದ್ತಿದ್ದೀನಿ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿ ಇರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿ ಇರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಆದ ಕಾರಣ ಜ್ಞಾನದಲ್ಲಿರುವವನು, ಈ ಜ್ಞಾನ ತುಂಬಾ ಇಂಪಾರ್ಟೆಂಟ್. ಯಾವ ಜ್ಞಾನ? ಭಗವಂತನೇ ಎಲ್ಲವೂ, ವಾಸುದೇವ ಸರ್ವಂ ಅಂತ ಹೇಳುವ ಜ್ಞಾನ ತುಂಬಾ ಇಂಪಾರ್ಟೆಂಟ್. ಅಂತಹ ಜ್ಞಾನ ಸಿಕ್ಕಿದವನು ಬಹು ವಿರಳ. ಭಾವಾರ್ಥ: ದೇವೋತ್ತಮ ಪರಮ ಪುರುಷನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕಟ್ಟ ಕಡೆಯ ಗುರಿ. ಬಹು ಜನ್ಮಗಳ ಅನಂತರ ಭಕ್ತಿ ಸೇವೆಯನ್ನಾಗಲಿ ಆಧ್ಯಾತ್ಮಿಕ ವಿಧಿಗಳನ್ನಾಗಲಿ ಮಾಡುವಾಗ ಜೀವಿಯು ದಿವ್ಯ ಪರಿಶುದ್ಧ ಜ್ಞಾನದಲ್ಲಿ ಈ ಅರಿವನ್ನು ಪಡೆಯಬಹುದು. ಆದ ಕಾರಣ ಈ ಭಕ್ತಿ ಸೇವೆ ಮಾಡುವಾಗ ನಮಗೆ ಎಲ್ಲ ಅರಿವಾಗುವುದು. ಯಾವ ಅರಿವಾಗುವುದು? ಎಲ್ಲ ವಿಚಾರಗಳ ಅರಿವಾಗುವುದು. ನಾವು ತುಂಬಾ ರೆಸಿಪ್ರೊಕೇಟಿವ್ ಆಗ್ತೇವೆ, ಆಗ ತುಂಬಾ ಸೆನ್ಸಿಟಿವ್ ಆಗ್ತೇವೆ. ಭಕ್ತರು ತುಂಬಾ ಸೆನ್ಸಿಟಿವ್. ಅದಕ್ಕೋಸ್ಕರ ಭಕ್ತರಿಗೆ ಏನು ಹೆಸರು? ಪರ ದುಃಖ ದುಃಖಿ ಅಂತ ಹೇಳ್ತಾರೆ. ಪರ ದುಃಖ ಸುಖಿ ಅಲ್ಲ. ಭಕ್ತರು ಯಾವತ್ತು ಪರ ದುಃಖ ದುಃಖಿ ಅಂದ್ರೆ ಅವರು ತುಂಬಾ ಸೆನ್ಸಿಟಿವ್ ಅಂತ ಅರ್ಥ. ಅದಕ್ಕೆ ಅವರಿಗೆ, ಭಕ್ತರಿಗೆ ಏನು ಹೆಸರು? ಅವರ ಹೃದಯ ಬೆಣ್ಣೆ ಹಾಗೆ. ಬೆಣ್ಣೆ ಅಂತ ಹೇಳಿದ್ರೆ ಸೆನ್ಸಿಟಿವ್, ಕಲ್ಲು ಸೆನ್ಸಿಟಿವ್ ಅಲ್ಲ. ಬೆಣ್ಣೆ ಅಂತ ಹೇಳಿದ್ರೆ ಸ್ವಲ್ಪ ಟಚ್ ಆದ್ರೂ, ಅಲ್ಲಿ ಇಲ್ಲಿ ಟಚ್ ಆದ್ರೂ ಅದರದ್ದು ಫ್ರಿಜ್ ಅಲ್ಲಿ ಇಡ್ಲಿಲ್ಲ ಅಂದ್ರೆ, ಹೊರಗಿಟ್ರೆ ಟಚ್ ಆದ ತಕ್ಷಣ ಏನಾಗ್ತದೆ? ಅದರ ಆಕಾರ ಬದಲಾವಣೆ ಆಗ್ತದೆ. ಈಗ ಮಜ್ಜಿಗೆಯಿಂದ ತೆಗೆಯುವಾಗ, ಟ್ರೈ ಮಾಡುವಾಗ ಸ್ವಲ್ಪ ಪಳಗಿದವನಿಗೆ ಮಾತ್ರ ಅದನ್ನ ಉಂಡೆ ಕಟ್ಲಿಕ್ಕೆ ಸರಿ ಗೊತ್ತಿರ್ತದೆ. ಪಳಗಿದವನಿಗೆ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಅಂಟತ್ತೆ. ನಾವು ಗೃಹಿಣಿಗಳು ಆಗಿರ್ಲಿ, ಯಾರೇ ಆಗಿರ್ಲಿ, ಗೃಹಸ್ಥರಾಗಿರ್ಲಿ, ಯಾರೇ ಆಗಿರ್ಲಿ, ಅದನ್ನ ಮಾಡಿದವರಿಗೆ ಗೊತ್ತುಂಟು. ಬೆಣ್ಣೆ
ಯಾರಾದ್ರೂ ತೆಗ್ದಿರಾ ಬೆಣ್ಣೆ? ಮೊಸರು ಮೊಸರನ್ನ ಕಡೆದ ನಂತರ ಬಂದ ಬೆಣ್ಣೆಯನ್ನ ಯಾರಾದ್ರೂ ತೆಗೆದು ತೆಗ್ದಿದ್ದೀವಿ. ಗೊತ್ತಾ? ತೆಗ್ದಿದ್ದೀವಿ ಪ್ರಭು, ತೆಗ್ದಿದ್ದೀವಿ. ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ವ್ಯತ್ಯಾಸ ಆಗುದಿಲ್ವಾ? ಹೌದು, ಒಂದೊಂದ್ಸಲ ಕರೆಕ್ಟ್ ಆಗ್ತದೆ, ಒಂದೊಂದ್ಸಲ ಆಯ್ತು, ಈಗ ಒಂದು ಪ್ರಶ್ನೆ. ಕರೆಕ್ಟ್ ಸಿಗ್ತದೆ ಅದ್ರದ್ದು ಬೆಣ್ಣೆದು ಇಡೀ ಮುದ್ದೆ. ಕೆಲವು ಸಲ ಅದು ಬೇರೆ ಬೇರೆ ಆಗಿರ್ತದೆ ಕೃಷ್ಣ. ಹಾ, ಅಲ್ವಾ? ಅಂದ್ರೆ ಆ ಬೆಣ್ಣೆ ಸೆನ್ಸಿಟಿವ್. ಅದೇ ರೀತಿ ಹೃದಯ, ಭಗವಂತನ ಭಕ್ತರ ಹೃದಯ ತುಂಬಾ ಸೆನ್ಸಿಟಿವ್, ತುಂಬಾ ತುಂಬಾ ಸೆನ್ಸಿಟಿವ್. ಆದರೆ ಭಗವಂತನ ಭಕ್ತಿಗೆ ವಿರುದ್ಧವಾಗಿ, ಆ ಭಗವಂತನ ಭಕ್ತರ ವಿರುದ್ಧವಾಗಿ ಯಾರಾದ್ರೂ ನಡೆದ್ರೆ ಏನಾಗ್ತದೆ? ಹೃದಯ ಕಠೋರ ಆಗ್ತದೆ, ಕಲ್ಲಿನಾಗೆ. ಅಥವಾ ವಜ್ರಾದಪಿ ಕಠಿಣಂ ಅಂತ ಹೇಳ್ತಾರೆ, ವಜ್ರಕ್ಕಿಂತ ಕಠಿಣ ಆಗ್ತದೆ ಅವರ ಹೃದಯ. ಅಂದ್ರೆ ಭಗವಂತನ ಭಕ್ತಿಗೆ ಪ್ರೇರೇಪಣೆ ಆಗುವಂತ ಎಲ್ಲ ವಿಚಾರಕ್ಕೆ ತನಗೆ ತೊಂದರೆ ಆದ್ರೆ ಏನಿಲ್ಲ, ಬೇರೆ ಭಕ್ತರಿಗಾಗ್ಲಿ, ಭಗವಂತನಿಗಾಗ್ಲಿ, ಅಥವಾ ಗುರುಗಳಿಗಾರ ಆಗ್ಲಿ ಯಾರಾದ್ರೂ ಮಾತಾಡಿದ್ರೆ ಇಮಿಡಿಯೇಟ್ ಕೋಪ ಬರ್ತದೆ. ಆ ಕೋಪ ಒಳ್ಳೇದು ಅಂತ ಹೇಳಿ. ಆದ ಕಾರಣ ಇಂಥ ಜ್ಞಾನ, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪ್ರಾರಂಭದಲ್ಲಿ ಸಾಧಕನು ಪ್ರಾಪಂಚಿಕತೆಯ ಮೋಹವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ನಿರಾಕಾರತ್ವದ ಕಡೆಗೆ ಸ್ವಲ್ಪ ಒಲವಿರುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪ್ರಾರಂಭದಲ್ಲಿ ಸಾಧಕನು ಪ್ರಾಪಂಚಿಕತೆಯ ಮೋಹವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ನಿರಾಕಾರತ್ವದ ಕಡೆಗೆ ಸ್ವಲ್ಪ ಒಲವಿರುತ್ತದೆ. ನಂಗೆ ಒಂದ್ಸಲ ಏನಾಯ್ತು, ನಮ್ಗೆಲ್ರಿಗೂ ಆಗಿರ್ಬೋದು, ಆದ್ರೆ ನನಗೊಬ್ರು ಭಕ್ತರು ಹೇಳಿದ್ರು, ಅವ್ರು ಇನಿಷಿಯಲಿ ಬಂದಿದ್ರಾಯ್ತು, ನಮ್ಗೆಲ್ರಿಗೂ ಆಗಿರ್ಲೂಬಹುದು. ಅವ್ರು ಹೇಳ್ತಾರೆ, ನನಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವಾಗ ಎಲ್ಲ ಸ್ಟಾಪ್ ಆದಾಗೆ ಅನುಭವ ಆಗ್ತದೆ, ಆಮೇಲೆ ಓಂ ಅಂತ ಹೇಳೋ ಒಂದು ಶಬ್ದ ಕೇಳ್ತದೆ ಅಂತ ಹೇಳಿದ್ರು. ಎಲ್ರಿಗೂ ಆಗ್ತದೆ ಇಲ್ವಾ? ಅಂದ್ರೆ ಎಲ್ಲ ಸ್ಟಾಪ್ ಆಗೋಗಿ ಏನು ಇಲ್ಲ, ನಾನು ಭಗವಂತನ ಒಟ್ಟಿಗೆ ಮರ್ಜ್ ಆಗ್ತೇನೆ, ಈ ರೀತಿಯದೆಲ್ಲ ಚಿಂತನೆಗಳು ಆಗೋ ಸಾಧ್ಯತೆ ಇರ್ತದೆ. ಶಿಲ ಪ್ರಭುಪಾದರ ಟೈಮಲ್ಲೂ ಒಬ್ರು ಭಕ್ತರು ಹೇಳಿದ್ರಂತೆ, ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ 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 ಇರುವಾಗ ಒಂದು ಕಪ್ಪು ಕಾಣ್ತದೆ ಅಂತ. ಇದೇ ಪರ್ಫೆಕ್ಷನ್ ಅಂತ ಕೇಳ್ತಾರಂತೆ ಅವರು. ಒಂದು ಕಪ್ಪು ಕಾಣ್ತದೆ ಕಣ್ಣು ಮುಚ್ಚಿದ್ರೆ, ಅದೇ ಪರ್ಫೆಕ್ಷನ್ ಅಂತ ಕೇಳ್ತಾರೆ. ಇಲ್ಲ, ಇದು ನಿನಗೆ ಎಂತ ಹೇಳ್ತಾರೆ, ಆ ಅಂದ್ರೆ ಮಂಗ ಆಗುದು ನೀನು ಅಂತ ಹೇಳ್ತಾ ಇದ್ದಾರೆ. ಮಂಗ ಆಗ್ತಿದ್ದಿ ನೀನು, ಏನಿಲ್ಲ, ಅದು ನಿನ್ನ ತಲೆಯಲ್ಲಿ ಇದ್ದದ್ದು ಬೇರೆ ಬೇರೆ ಯೋಚನೆಗಳು ಹಾಗೆಲ್ಲ ಆಗಿ ಕಪ್ಪು ಕಾಣ್ತಾ ಇದೆ, ಏನಿಲ್ಲ, ಚೆನ್ನಾಗಿ ಜಪ ಮಾಡು, ಕೃಷ್ಣನ ನೇರ ದರ್ಶನ ಆಗ್ತದೆ. ಆ ಆ ಏನ್ ಹೇಳ್ತಾರೆ, ನಾಮಪ್ರಭುವಿನ ನೇರ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇನ್ನೂ ಪ್ರಗತಿಯನ್ನು ಸಾಧಿಸಿದಾಗ ಆತನಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಚಟುವಟಿಕೆಗಳು ಉಂಟು ಮತ್ತು ಈ ಚಟುವಟಿಕೆಗಳೇ ಭಕ್ತಿ ಸೇವೆ ಎಂದು ಅರ್ಥವಾಗುತ್ತದೆ. ಅದ್ಭುತ ಇದು. ಈ ಹೋಲ್ ಪರ್ಪಟ್ ಎಸೆನ್ಸ್ ಇದು. ಎಸೆನ್ಸ್ ಯಾವುದು? ಸೇವೆ. ಅಂದ್ರೆ ನಾವು ಇನ್ನು ಪ್ರಗತಿ ಹೊಂದುವಾಗ ಜ್ಞಾನದಿಂದ, ಅಷ್ಟಾಂಗ ಯೋಗದಿಂದ ಮುಂದೆ ನಮಗೆ ನೇರ ಭಕ್ತಿ ಸಿಕ್ಕಿದೆ. ಅಕಸ್ಮಾತ್ ಅಷ್ಟೆಲ್ಲ ಸಾಧನೆ ಮಾಡಿದವನಿಗೆ ಇದು ಅರ್ಥ ಆಗ್ತದಲ್ಲ, ಭಗವಂತ ಇದ್ದಾನೆ, ಭಗವಂತನ ಸೇವೆ ಮಾಡುವುದೇ ನನ್ನ ನಿಜವಾದ ಗುಣ ಅಂತ ಹೇಳಿ ಯಾರಿಗೆ ಅರ್ಥ ಆಗ್ತದೆ, ಅದು ಟಾಪ್ ಮೋಸ್ಟ್ ಅಂತ ಯೋಗಿ, ಟಾಪ್ ಮೋಸ್ಟ್ ಅಂತ ಹೇಳಿ 6ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಇದನ್ನು ಅರ್ಥ ಮಾಡಿಕೊಂಡು ಆತನು ದೇವೋತ್ತಮ ಪರಮ ಪುರುಷನಿಂದ ಆಕರ್ಷಿತನಾಗುತ್ತಾನೆ ಮತ್ತು ಆತನಿಗೆ ಶರಣಾಗುತ್ತಾನೆ. ಇಂತಹ ಸಮಯದಲ್ಲಿ ಮನುಷ್ಯನಿಗೆ ಪ್ರಭು ಶ್ರೀಕೃಷ್ಣನ ದಯೆಯೇ ಸರ್ವಸ್ವ. ತುಂಬಾ ಇಂಪಾರ್ಟೆಂಟ್. ದಯೆಯೇ ಸರ್ವಸ್ವ. ಭಗವಂತನ ಭಕ್ತರಿಗೆ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಭಕ್ತರ ಮತ್ತು ಭಗವಂತನ ದಯೆಯನ್ನೇ ಎಕ್ಸ್ಪೆಕ್ಟ್ ಮಾಡೋದು ನಿಜವಾದ ಪ್ರತಿಯೊಂದು ಭಕ್ತರ ಗುಣ. ನಾವೆಲ್ಲರೂ ಬೇರೆ ಬೇರೆ ಆಚಾರ್ಯರ ಕೀರ್ತನೆಗಳನ್ನ ಕೇಳಿದ್ರೆ ನಮಗೆ ಅರ್ಥ ಆಗ್ತದೆ, ಅವ್ರೇನ್ ಹೇಳ್ತಾರೆ, ನನಗೆಲ್ಲ ವೇಸ್ಟ್ ನಾನು ಅಂತ. ಅವ್ರ ಅಷ್ಟು ದೊಡ್ಡ ಆಚಾರ್ಯರು, ನಾವ್ ಹೇಳಲಿಕ್ಕೆ ರೆಡಿ ಇಲ್ಲ. ಅವ್ರು ಹೇಳ್ತಾರೆ, ಉದಾಹರಣೆಗೆ ನರೋತ್ತಮ ದಾಸ ಠಾಕೂರ್ ಹೇಳ್ತಾರೆ, ನಾನು ಒಬ್ಬ ಮಲದಲ್ಲಿ ಓಡಾಡ್ತಾ ಇರುವಂತಹ ಒಂದು ನೊಣ ಇದೆಯಲ್ಲ, ಅದಕ್ಕಿಂತ ಕೀಳು ನಾನು ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಾರೆ? ನಾವು ಸತ್ಯ ಹಾಗೆ, ನಾನು ಸತ್ಯ ಹಾಗೆ. ಆದ್ರೆ ಅಂತ ಆಚಾರ್ಯರು ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ? ನಮ್ಮ ಎಲ್ಲ ಲೆವೆಲಿಗೆ ಬಂದು ಅವರು ಮಾತಾಡ್ತಿದ್ದಾರೆ. ಯಾಕೆ ಮಾತಾಡ್ತಿದ್ದಾರೆ? ನಮಗೆಲ್ಲ ಗೊತ್ತಾಗಲಿ ನಮ್ಮ ಸ್ಥಿತಿ ಏನು ಅಂತ ಹೇಳಿ. ಆ ಮಲದಲ್ಲಿ ಓಡಾಡ್ತಾ ಇರುವಂತಹ ಒಂದು ನೊಣ ಇದೆಯಲ್ಲ, ಆ ರೀತಿ ನನ್ನ ಜೀವನ ಅಂತ ಹೇಳ್ತಾರೆ. ಅಂತ ಒಂದು ಮನೋಭಾವ ನಮಗೆ ತುಂಬಾ ಇಂಪಾರ್ಟೆಂಟ್. ನಾನು ಕೀಳು ಅಂತ ಹೇಳುವಂತ ತುಂಬಾ ಇಂಪಾರ್ಟೆಂಟ್. ಹಾಗೆ ಕೀಳು ಅಂತ ಹೇಳಿ ಕೀಳಾಗುವ ವಿಚಾರ ಅಲ್ಲ. ಕೀಳು ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ, ಮೇಲೆ ಬರುವಂತ ವಿಚಾರಕ್ಕೆ. ಮೇಲೆ ಅಂತ ಹೇಳಿದ್ರೆ ಇನ್ನೂ ಭಕ್ತಿ ಮಾಡ್ತೇನೆ, ನಾನು ಇನ್ನೂ ಭಕ್ತಿ ಮಾಡ್ತೇನೆ, ಇನ್ನೂ ಮಹಾಮಂತ್ರವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತೇನೆ, ಜಪ ಮಾಡ್ತೇನೆ,
ಜಪ ಮಾಡ್ತಾ ಮಾಡ್ತಾ ಭಗವಂತನ ದಯೆಯನ್ನ ಕಾಯ್ತಾ ಇರ್ತೇನೆ. ಯಾವಾಗ ಸಿಗ್ತದೆ ನನಗೆ ಗೊತ್ತಿಲ್ಲ, ಸಿಗುವಾಗ ಸಿಗ್ತದೆ, ಆದರೆ ಕಾಯ್ತಾ ಇರ್ತೇನೆ. ಆ ಕಾಯುವುದಕ್ಕೆ ತುಂಬಾ ಇಂಪಾರ್ಟೆಂಟ್. ಭಕ್ತರು ಯಾವತ್ತೂ ಕಾಯ್ಲಿಕ್ಕೆ ರೆಡಿ. ನಾವೆಲ್ಲ ಗವರ್ಮೆಂಟ್ ಆಫೀಸಿಗೆ ಹೋಗಿ ಎಷ್ಟೋ ಕಾಯ್ತೇವೆ. ನಮಗೆ ಈಗ ಯಾವುದೋ ಒಂದು ಪ್ರಾಪರ್ಟಿ ಸಿಗ್ಬೇಕು ಅಥವಾ ಏನೋ ಒಂದು ಆಗ್ಬೇಕು, ಸರ್ಟಿಫಿಕೇಟ್ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಗಂಟೆಗಟ್ಲೆ ಕಾಯ್ತೇವೆ. ಇಲ್ಲ ಏನೋ ಹಣ ಕೊಟ್ಟು ತಗೊಳ್ಳಿಕ್ಕೆ ಏನೋ ಪ್ರಯತ್ನ ಪಡ್ತೇವೆ, ಯಾವುದೋ ರೀತಿಯಲ್ಲಿ ಅದು ಬೇಕು ನಮಗೆ ಅಂತ ಹೇಳಿ. ಅದೇ ಒಂದು ಆ ಏನ್ ಹೇಳ್ತಾರೆ, ಅದೇ ಒಂದು ಪ್ರೋತ್ಸಾಹ ನಮಗೆ ಭಕ್ತಿಯಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿಯ ಪ್ರೋತ್ಸಾಹ ಯಾವುದೇ ರೀತಿಯದ್ದು, ಭಗವಂತನ ಸೇವೆ ಮಾಡಲೇಬೇಕು ನನಗೆ. ಯಾಕೆಂದ್ರೆ ನನ್ನ ಗುಣವೇ ಅದು, ನನ್ನ ಗುಣಕ್ಕೆ ವ್ಯತಿರಿಕ್ತವಾಗಿ ನಾನು ಹೋಗ್ತಾ ಇದ್ದೇನೆ. ನನ್ನ ನಿಜವಾದ ಗುಣ ಭಗವಂತನ ಸೇವೆ, ಅದನ್ನು ಮಾಡೋ ವ್ಯತಿರಿಕ್ತವಾಗಿ ಹೋಗುದಲ್ಲ ನನ್ನದು ನಿಜವಾದ ಜೀವನ ಅಂತ ಹೇಳಿ ನಮಗೆ ಪುನಃ 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 ನೆನಪು ಮಾಡಿಕೊಡ್ತದೆ ಈ ಶಾಸ್ತ್ರಗಳು, ಗುರುಗಳು, ಆಚಾರ್ಯರು. ಆದ ಕಾರಣ ಆ ದಯೆಗೆ ನಾವೆಲ್ಲ ಕಾಯ್ತಾ ಇರಬೇಕು. ಅವನೇ ಎಲ್ಲ ಕಾರಣಗಳ ಕಾರಣನೂ ಮತ್ತು ಈ ಐಹಿಕ ಅಭಿವ್ಯಕ್ತಿಯು ಆತನಿಂದ ಸ್ವತಂತ್ರವಲ್ಲ ಎನ್ನುವ ಅರಿವಾಗುತ್ತದೆ. ಐಹಿಕ ಅಭಿವ್ಯಕ್ತಿ ಅಂದ್ರೆ ಪ್ರಪಂಚ ಭಗವಂತನ ಶಕ್ತಿ ಅಂತ ಹೇಳಿ ಅರ್ಥ ಆಗ್ತದೆ. ಐಹಿಕ ಜಗತ್ತು ಆಧ್ಯಾತ್ಮಿಕ ಆಧ್ಯಾತ್ಮಿಕ ವೈವಿಧ್ಯದ ವಕ್ರ ಪ್ರತಿಬಿಂಬ ಎಂದು, ಪ್ರತಿಯೊಂದಕ್ಕೂ ಪರಮ ಪ್ರಭು ಕೃಷ್ಣನೊಂದಿಗೆ ಸಂಬಂಧವಿದೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಇದೇನು ಅರ್ಥ ಇದರದ್ದು, ವಕ್ರ ಪ್ರತಿಬಿಂಬ? ಅದು ಯಾವ ಶ್ಲೋಕ ಇನ್ನು ಮುಂದೆ ಬರುವಂತಹ ಅಧ್ಯಾಯದಲ್ಲಿ? ಎಷ್ಟನೇ ಅಧ್ಯಾಯ? 15ನೇ ಅಧ್ಯಾಯವಾ? ಹೌದು. ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರ. ಧನ್ಯವಾದ. ಎಸ್, ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರೋದು. ಭಗವಂತನ ಧಾಮದಲ್ಲಿ ಹೈಯೆಸ್ಟ್ ಏನು? ಭಗವಂತನ ಧಾಮದಲ್ಲಿ ಹೈಯೆಸ್ಟ್ ಏನು? ಭಗವಂತನ ಇಂದ್ರಿಯ ತೃಪ್ತಿ, ಭಗವಂತನ ಸೇವೆ, ಭಗವಂತನೇ ಸರ್ವಸ್ವ, ಎಲ್ಲವೂ ಭಗವಂತನೇ ಅಂತ ಹೇಳುದು ಹೈಯೆಸ್ಟ್ ಅಲ್ಲಿ. ಇದು ಮಟೀರಿಯಲ್ ವರ್ಲ್ಡ್ ಅಲ್ಲಿ ಏನು ಹೈಯೆಸ್ಟ್? ಎಲ್ಲರೂ ಮಾಡ್ತಾ ಇರೋದು ಅದೇ ಹೈಯೆಸ್ಟ್. ಏನ್ ಮಾಡ್ತಿದ್ದೇವೆ ನಾವು? ಇಂದ್ರಿಯ ಸುಖ. ಇಂದ್ರಿಯ ಸುಖ ಅದೇ ಹೈಯೆಸ್ಟ್ ಇಲ್ಲಿ. ಅದರಿಂದ ಹೈಯೆಸ್ಟ್ ಏನಿಲ್ಲ, ಅದು ಜಸ್ಟ್ ಪ್ರತಿಬಿಂಬ. ಇಲ್ಲಿ ಅದು ಸೇಮ್ ವಿಷಯ, ಅಲ್ಲಿ ಅದಕ್ಕೆ ವ್ಯಾಲ್ಯೂಯೇ ಇಲ್ಲ, ಕೆಳಗೆ ಅಲ್ಲ, ಬೆಲೆಯೇ ಇಲ್ಲ, ಅಲ್ಲಿಗೆ ಎಂಟ್ರೆನ್ಸೇ ಇಲ್ಲ. ಇಂದ್ರಿಯ ಸುಖ ಪಡೆಯಲಿಕ್ಕೆ ಯಾರೆಲ್ಲ ಇಚ್ಛೆ ಉಂಟು ಅವನಿಗೆ ಗೋಲೋಕಕ್ಕೆ ಅಥವಾ ಅದಕ್ಕೇನ್ ಹೇಳ್ತಾರೆ, ವೈಕುಂಠಕ್ಕೆ ಎಂಟ್ರಿಯೇ ಇಲ್ಲ. ಎಂಟ್ರಿಯೇ ಇಲ್ಲ. ಎನ್ವಿ ಅಂತ ಹೇಳೋದಕ್ಕೆ ಅಥವಾ ಜಲಸ್ ಹೇಳೋದಕ್ಕೆ, ಇದಕ್ಕೆಲ್ಲ ಎಂಟ್ರಿಯೇ ಇಲ್ಲ. ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಕ್ಕೆ ಅಂದ್ರೆ ಭೌತಿಕವಾದ ವಿಚಾರಕ್ಕೆ ಎಂಟ್ರಿಯೇ ಇಲ್ಲ. ಎಂತ ಅದ್ಭುತ! ಆದ ಕಾರಣ ಜಸ್ಟ್ ಒಪೋಸಿಟ್ ಅಂತ ಹೇಳೋಕ್ಕಿಂತ ಈ ಎಂಟ್ರಿಯೇ ಇಲ್ಲದನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ. ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಎಂಟ್ರಿ ಸಿಗ್ಲಿಕ್ಕೆ ಅವಕಾಶವೇ ಇಲ್ಲದಂತ ಬಿಹೇವಿಯರ್ ನಮ್ಮದು. ಆಗ ನಾವು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಆದ ಕಾರಣ ಅಲ್ಲಿಗೆ ಹೋಗ್ಲಿಕ್ಕೆ ಯಾವ ಬಿಹೇವಿಯರ್ ಬೇಕು ಅದನ್ನು ನಾವು ಕರಗತ ಮಾಡ್ಲಿಕ್ಕೆ ಈ ಒಂದು ಅವಕಾಶ ನಮಗೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಗೀತಾನಗರಿ ಅಂತ ಹೇಳುವಂತಹ ಪ್ರಬಂಧದಲ್ಲಿ. ಆಮೇಲೆ ಸ್ಪೀಕಿಂಗ್ ಅಬೌಟ್ ವರ್ಣಾಶ್ರಮ ಅಂತ ಹೇಳಿ ಒಂದು ಪುಸ್ತಕ ಇದೆ, ಅದರಲ್ಲಿ ಶ್ರೀಲ ಪ್ರಭುಪಾದರು ಇದರ ಬಗ್ಗೆ ಮಾತಾಡಿದ್ದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಆಮೇಲೆ ನಮ್ಮ ಗುರುಗಳು ಕೂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗುರುವರಿಯರೆಲ್ಲರೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಆ ಗೋಲೋಕದಲ್ಲಿ ಹೇಗಿರ್ಬೇಕು ಆ ರೀತಿಯಲ್ಲಿ ನಾವು ಇಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಪ್ರೊಬೇಷನರಿ ಲೈಫ್ ಅಂತ ಹೇಳ್ತಾರೆ. ಪ್ರೊಬೇಷನರಿ. ಹೀಗೆ ಆತನು ಟ್ರೈನಿಂಗ್ ಪ್ರಭು, ಟ್ರೈನಿಂಗ್. ಹೌದು, ನಾವು ಟ್ರೈನಿಂಗ್ ತಗೊಳ್ಳದೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾ? ಟ್ರೈನಿಂಗ್ ಪೀರಿಯಡ್ ನಾವು ಹೀಗೆ. ಎಸ್ ಮಾತಾಜಿ, ಅಭ್ಯಾಸ ಬಲೆ ಹೇಳ್ತಾರಲ್ಲ ಕೃಷ್ಣ. ಕರೆಕ್ಟ್ ಮಾತಾಜಿ. ಎಸ್ ಮಾತಾಜಿ. ಹೀಗೆ ಆತನು ಪ್ರತಿಯೊಂದನ್ನೂ ವಾಸುದೇವ ಅಥವಾ ಶ್ರೀಕೃಷ್ಣನಿಗೆ ಸಂಬಂಧಿಸಿದಂತೆಯೇ ಯೋಚಿಸುತ್ತಾನೆ. ವಾಸುದೇವನನ್ನು ಕುರಿತ ಇಂತಹ ವಿಶ್ವದೃಷ್ಟಿಯಿಂದ ವ್ಯಕ್ತಿಯು ಪರಮ ಪ್ರಭು ಶ್ರೀಕೃಷ್ಣನನ್ನೇ ಅತ್ಯುನ್ನತ ಗುರು ಎಂದು ತಿಳಿದು ಅವನಿಗೆ ಕೂಡಲೇ ಶರಣಾಗುತ್ತಾನೆ. ಹೀಗೆ ಶರಣಾಗತವಾದ ಮಹಾ ಆತ್ಮಗಳು ಅಪೂರ್ವ.
ಈ ಶ್ಲೋಕವನ್ನು ಶ್ವೇತಾಶ್ವತರ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ಶ್ಲೋಕಗಳು ಬಹು ಸೊಗಸಾಗಿ ವಿವರಿಸಿದೆ. ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವ ಶೇಷಾನೋ ಯದನ್ನೇತ್ನಾತಿರೋಹತಿ. ಇದೇ ರೀತಿಯಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ 5:1-15 ನ ವೈ ವಾಚೋ ನ ಚಕ್ಷುಂಷಿ ನ ಶ್ರೋತ್ರಾಣಿ ನ ಮನಾಂಸೀತಿ ಆಚಕ್ಷತೆ ಪ್ರಾಣ ಇತಿ ಏವಾಚಕ್ಷತೆ ಪ್ರಾಣೋ ಹಿ ಏವೈತಾನಿ ಸರ್ವಾಣಿ ಭವಂತಿ ಎಂದು ಹೇಳಿದೆ. ಜೀವಂತ ಪ್ರಾಣಿಯ ದೇಹದಲ್ಲಿ ಮಾತನಾಡುವ ಶಕ್ತಿ, ನೋಡುವ ಶಕ್ತಿ, ಕೇಳುವ ಶಕ್ತಿ, ಯೋಚನೆ ಮಾಡುವ ಶಕ್ತಿ ಇವುಗಳಲ್ಲಿ ಯಾವುದೂ ಮುಖ್ಯ ಅಂಶವಲ್ಲ. ಎಲ್ಲ ಚಟುವಟಿಕೆಗಳ ಕೇಂದ್ರವೂ ಜೀವವೇ, ಪ್ರಾಣವೇ, ಜೀವವೇ. ಹಾಗೆ ಹೇಳಿದ ಎಕ್ಸಾಂಪಲೇ ಬಂತಿಲ್ಲಿ ನೋಡಿ. ಅದೇ ರೀತಿಯ ಎಕ್ಸಾಂಪಲ್ ಇಲ್ಲಿ ಮಾತನಾಡ್ತಾ ಇದ್ದೇವೆ, ಆದ್ರೆ ಮಾತನಾಡೋ ಶಕ್ತಿ ಎಲ್ಲಿಂದ ಸಿಕ್ಕಿತ್ತು ನಮಗೆ? ಜೀವ ಅಂದ್ರೆ ನಮ್ಮೆಲ್ಲರ ಜೀವದ ಜೀವ ಯಾರು? ಕೃಷ್ಣ ಕೊಟ್ಟ ಶಕ್ತಿಯಿಂದ ನಮಗೆ ಸಿಕ್ಕಿದೆ, ಇಲ್ಲದ್ರೆ ಸಾಧ್ಯವಿಲ್ಲ. ಇದೇ ರೀತಿಯಲ್ಲಿ ವಾಸುದೇವನು ಅಥವಾ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಎಲ್ಲದರಲ್ಲಿಯೂ ಮುಖ್ಯ ಅಸ್ತಿತ್ವಾಂಶ, ಅಸ್ತಿತ್ವದಲ್ಲಿರುವಂತ ಅಂಶ ಭಗವಂತ, ಬೇರೆ ಯಾವುದೂ ಅಲ್ಲ. ದೇಹದಲ್ಲಿ ಮಾತನಾಡುವ, ನೋಡುವ, ಕೇಳುವ, ಯೋಚನೆ ಮಾಡುವ ಶಕ್ತಿಗಳುಂಟು. ಆದರೆ ಪರಮ ಪ್ರಭುವಿನೊಂದಿಗೆ ಇವಕ್ಕೆ ಸಂಬಂಧವನ್ನು ಕಲ್ಪಿಸದಿದ್ದರೆ ಇವು ಮುಖ್ಯವಾಗುವುದಿಲ್ಲ. ವಾಸುದೇವನು ಸರ್ವಾಂತರ್ಯಾಮಿಯೂ ಸಮಸ್ತವೂ ಆಗಿರುವುದರಿಂದ ಭಕ್ತನು ಪರಿಪೂರ್ಣ ಜ್ಞಾನದಲ್ಲಿ ಶರಣಾಗತನಾಗುತ್ತಾನೆ. ಗೀತೆ 7:17 ಮತ್ತು 11:40 ಶ್ಲೋಕವನ್ನು ಹೋಲಿಸಿ ನೋಡಿ. 7:17 ಮತ್ತು 11:40 ನೋಡುದಾ? ಏಳು ಪಾಯಿಂಟ್ 17. ತೇಷಾಂ ಜ್ಞಾನಿ, 2 ಶ್ಲೋಕದ ಹಿಂದೆ ನಡೆದ ಶ್ಲೋಕ ಇದು. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋನ್ಯರ್ಥ ಅಹಂ ಸಚ ಮಮ ಪ್ರಿಯ. ಇದ್ರ ಬಗ್ಗೆ ನಾವು ಮೊನ್ನೆ ಚರ್ಚೆ ಮಾಡಿದೆ, ನಿನ್ನೆ ಚರ್ಚೆ ಮಾಡಿದ್ದೇವೆ ಆ ಜ್ಞಾನದ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಶ್ಲೋಕ ಯಾವುದು? 11:40. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಇದರ ಅರ್ಥ ಏನು ಅಂತ ನೋಡೋಣ. ಒಬಿಸೆನ್ಸ್ ಟು ಯು ಫ್ರಮ್ ದ ಫ್ರಂಟ್. ಭಗವಂತನಿಂದ ಮುಂದೆ ಹಿಂದೆ ಎಲ್ಲ ಕಡೆಯಿಂದ ನಮಸ್ಕಾರ ಹಾಕುವಂಥದ್ದು. ಇದು ಯಾವ್ದು ಇರಬಹುದು? ಇದು ಯಾವುದರ ಬಗ್ಗೆ ಹೇಳಿ? 11ನೇ ಅಧ್ಯಾಯ ಯಾರಿಗಾದ್ರೂ ಗೊತ್ತಾ? ಓಕೆ, ವಿರಾಟ್ ವಿಶ್ವರೂಪ. ಅರ್ಜುನ ಹೇಳಿದ, ಮುಂದಿಂದ ನಮಸ್ಕಾರ, ಹಿಂದಿನ ನಮಸ್ಕಾರ, ನನಗೆ ಇನ್ನು ಸಾಕಪ್ಪ ನಿನ್ನ ದರ್ಶನ, ನನಗೆ ನಿನ್ನ ನಿಜವಾದ ಸ್ವರೂಪ ತೋರಿಸು ಅಂತ ಹೇಳಿ ಭಯದಿಂದ ಹೇಳ್ತಾ ಇರುವಂತ ಶ್ಲೋಕ ಮೋಸ್ಟ್ಲಿ ವಿಶ್ವರೂಪ ದರ್ಶನ. ಸರಿ, ಮುಂದೆ ಹೋಗ್ತಾ ಇದ್ದೀನಿ. ಸೇಮ್ ವಿಷಯ ಎಂದ್ರೆ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಹೇಳುದನ್ನ ತೋರಿಸಿಕೊಡುವಂತ ಶ್ಲೋಕಗಳನ್ನ ಶ್ರೀಲ ಪ್ರಭುಪಾದರು ಇಲ್ಲಿ ಕೋಟ್ ಮಾಡಿದ್ದಾರೆ. ಶ್ಲೋಕ 20. ಕಾಮೈಃ ತೈಃ ತೈಃ ಹೃತಜ್ಞಾನಾಃ ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ ಕಾಮೈಸ್ತೈಸ್ತೈರ್ಹೃತಜ್ಞಾನಾ ಪ್ರಪದ್ಯಂತೇನ್ಯದೇವತಾಃ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಅನುವಾದ: ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವನು ದೇವತೆಗಳಿಗೆ ಶರಣಾಗುತ್ತಾರೆ.
ಕೃಷ್ಣನನ್ನು ಹೊರತುಪಡಿಸಿ ಬೇರೆ ದೇವತೆಗಳಿಗೆ ಯಾರು ಶರಣಾಗ್ತಾರೆ ಅವರ ಬುದ್ಧಿಶಕ್ತಿಯನ್ನು ಯಾರು ಕದ್ದಿದ್ದಾರೆ? ಪ್ರಶ್ನೆ. ಭಗವಂತ ಕೃಷ್ಣನಿಗೆ ಶರಣಾಗದೆ ಬೇರೆ ದೇವತೆಗಳಿಗೆ ಯಾರು ಶರಣಾಗ್ತಾರೆ ಅಂತವರ ಬುದ್ಧಿಶಕ್ತಿ ಯಾರು ಕದ್ದಿದ್ದಾರೆ? ಮಾಯೆ. ಹಾ. ಐಹಿಕ ಬಯಕೆಗಳು ಅಥವಾ ಮಾಯೆ ಅಥವಾ ಗುಣಗಳು. ಗುಣದಿಂದ ಅಧೀನರಾಗಿದ್ದಾರೆ. ಆದ ಕಾರಣ ನಮಗೆ ಹೇಗೆ ಸಿಕ್ಕಿತೋ ಗೊತ್ತಿಲ್ಲ ಈ ಜ್ಞಾನ. ಭಗವಂತನ ಶರಣಾಗತ ಆಗ್ಬೇಕು ಅಂತ ಹೇಳಿದ್ರೆ ಅದೊಂದು ನಮ್ಮ ಭಾಗ್ಯ ಅಷ್ಟೇ. ಯಾಕೆಂದ್ರೆ ನಾವು ಅನ್ಕೊಳ್ಬಹುದು ಓ ಅಂತ ಹೇಳಿ. ಈಗ ಕೆಲವರು ಮಾಡುವಾಗ ನಮಗೆ ಅನ್ನಿಸ್ಬಹುದು, ಅಯ್ಯೋ ನಮಗೆ ಸಿಕ್ಕಿದೆ, ಅವರು ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ ಅವರಿಗೆ, ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ. ಅವ್ರು ಹೇಳಿದ್ರೆ ಕೋಪ ಬರ್ತಾರೆ ಅವರಿಗೆ. ನಾವು ಇದರ ಬಗ್ಗೆ ಹೇಳಿದ್ರೆ, ದೇವತೆಗಳ ಬಗ್ಗೆ ಹೇಳಿದ್ರೆ ಕೋಪ ಬರ್ತದೆ ಅವರಿಗೆ ಅಂತ ಅನ್ನಿಸ್ತದೆ ಎಷ್ಟೋ ಸಲ. ಅದಕ್ಕೆ ಕಾರಣ ಉಂಟಲ್ವಾ? ಯಾಕೆಂತ ಹೇಳಿದ್ರೆ ಕಾರಣ ಇದು. ಅಂದರೆ ಯಾರು ಐಹಿಕ ಬಯಕೆಯನ್ನ ಇಟ್ಟುಕೊಂಡು ಕೃಷ್ಣನ ಕಡೆಗೆ ಹೋಗ್ತಾರೆ ಅವರು ಇವರಿಗಿಂತ ಗ್ರೇಟು. ಇಲ್ಲಿರುವ ಐಹಿಕ ಬಯಕೆಗಳಿಗೂ ಅಲ್ಲಿರುವ ಐಹಿಕ ಬಯಕೆಗಳಿಗೂ ವ್ಯತ್ಯಾಸ ಇದೆ. ಅಲ್ಲಿ ಐಹಿಕ ಬಯಕೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು. ಯಾವ ಶ್ಲೋಕದಲ್ಲಿ 4 ರೀತಿಯ ಭಕ್ತರು ಬರ್ತಾರೆ, ಚತುರ್ವಿಧ ಭಜಂತೆ ಮಾಂ. ಅಲ್ಲಿ ಕೂಡ ಕಾಮದಿಂದಲೇ ಬರ್ತಾ ಇರುವಂತದ್ದು. ಆದರೆ ಕಾಮ ಇದ್ರೂ ಕೂಡ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಹೋಗ್ತಾ ಇರೋದು ಎಲ್ಲ ಕಾಮವನ್ನ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇರುವಂತ ಒಬ್ಬನೇ ಒಬ್ಬ ವ್ಯಕ್ತಿ, ಅದು ಕೃಷ್ಣ. ಅಲ್ಲಿಗೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಏಕೋ ಬಹೂನಾಂ ವಿದಧಾತಿ ಕಾಮಾನ್. ಯಾರದು? ಕೃಷ್ಣ. ಏಕೋ ಬಹೂನಾಂ ವಿದಧಾತಿ ಕಾಮಾನ್. ಬೇರೆ ಯಾವ ದೇವಾದಿ ದೇವತೆಗಳಿಗೆ ಕೂಡ ಸಾಧ್ಯ ಇಲ್ಲ. ಅದು ನಿದರ್ಶನವೇ ಇಲ್ಲ. ಯಾವುದೇ ಎಕ್ಸಾಂಪಲ್ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ ಕಾರಣ ಕೃಷ್ಣ ಅಥವಾ ವಿಷ್ಣು ತತ್ವ ಮಾತ್ರ ಸಂಪೂರ್ಣ ಕಾಮನೆಗಳನ್ನ ಭಗವಂತ ಮಾತ್ರ ಈಡೇರಿಸಲಿಕ್ಕೆ ಸಾಧ್ಯ. ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ ಕಾರಣ ಬೇರೆ ಕಡೆ ಯಾರು ಹೋಗ್ತಾ ಇದ್ದಾರೆ ಅವರಿಗೆ ಬರೀ ಐಹಿಕ ಬಯಕೆಗಳಿವೆ. ಮುಂದೆ ಹೋಗ್ಬೇಕು ಅಂತ ಆಸೆ ಇಲ್ಲ. ಸೆನ್ಸ್ ಗ್ರಾಟಿಫಿಕೇಶನ್ ಬಿಟ್ಟು ಬೇರೆ ಏನು ಇಲ್ಲ. ತುಂಬಾ ಬೇಜಾರಾಗತ್ತೆ ನಮಗೆ ಅದನ್ನು ಹೇಳುವಾಗ, ಅನ್ನಿಸುವಾಗ. ಯಾಕಂದ್ರೆ ನಮಗೆ ಅನ್ನಿಸ್ತದೆ, ಅಯ್ಯೋ ಇದು ತಪ್ಪು ಹೇಳ್ತಾ ಇದ್ದೇನೇನೋ, ಅಯ್ಯೋ ದೇವಾದಿ ದೇವತೆಗಳು ಏನ್ ಅನ್ಕೊಳ್ತಾರೋ ಅಂತೇಳಿ ಅನ್ನಿಸಬಹುದು. ಹಾಗೆ ಅನ್ನಿಸ್ಲಿಕ್ಕೆ ಏನಿಲ್ಲ ಇದರಲ್ಲಿ ನೇರ ದೇವಾದಿ ದೇವತೆಗಳಿಗೆ ಇಲ್ಲಿ ಏನು ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಐಹಿಕ ಬಯಕೆಗಳಿರುವಂತ ವ್ಯಕ್ತಿಯ ಬಗ್ಗೆ. ಈಗ ಬಾಸ್ ಹತ್ರ ಹೋಗುವ ಬದಲು ಬೇರೆ ಕೆಳಗೆ ಇರೋರ ಹತ್ರ ಹೋದ್ರೆ ಅವ್ರು ಏನ್ ಕೊಡ್ತಾರೆ? ಒಂದ ಬಾಸಿನ ಹತ್ರ ಹೋಗಿ ಅಂತ ಹೇಳ್ಬೇಕು ಅವರು. ಅದನ್ನು ಕೇಳಿದ್ರೆ ತಾನೇ ಹೇಳುದು. ಬಾಸ್ ಹತ್ರ ಹೋಗಿ ಅಂತ, ನಾನು ಬಾಸ್ ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ಬಾಸ್ ಹತ್ರ ಹೋಗಿ ಅಂತ ಹೇಳ್ಬೋದು. ಅವ್ರು ಬಾಸಿನ ಬಗ್ಗೆ ಕೇಳ್ತಾ ಇಲ್ಲ. ನಿನ್ನಲ್ಲಿ ಇದ್ದದೆಲ್ಲ ಕೊಡಪ್ಪ ಅಂತ ಹೇಳಿದ್ರೆ ಅವರಲ್ಲಿ ಇದ್ದದ್ದು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅವರಲ್ಲಿ ಇಲ್ಲದನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಭಗವಂತ ಅಂತ ಹೇಳಿದ್ರೆ 1000, ಅವನ ಹತ್ರ 100 ಇದೆ, 200 ಇದೆ, 500 ಇದೆ, ಎಲ್ಲವೂ ಇದೆ. ಆದ್ರೆ ಬೇರೆ ಯಾರ ಹತ್ರ 1000 ಇಲ್ಲ, ಬರೀ 500 ಇದ್ದವ್ರ ಹತ್ರ 1000 ಹೇಗೆ ಕೊಡುದು? ಸಾಧ್ಯವೇ ಇಲ್ಲ. ಅದನ್ನಷ್ಟು ಸೀರಿಯಸ್ ವಿಷಯ ಇದು. ನಮ್ಗೆ ಕೆಲವರಿಗೆ ಈಗ ತಾನೇ ಭಕ್ತಿ ಶುರು ಮಾಡಿದವರಿಗೆ ಸ್ವಲ್ಪ ಹೃದಯದಲ್ಲಿ ಸ್ವಲ್ಪ ಅಲಗಾಡುವ ಹಾಗೆ ಆಗ್ಬಹುದು. ಅಯ್ಯೋ ಇದೇನಪ್ಪ, ಇವರೇ ಹೀಗೆ ಅಂತ ಹೇಳಲಿಕ್ಕೆ ಇದೆ. ಇವರೇ ಹೀಗೆ ಈ ಭಕ್ತಿ ಮಾಡೋರು, ಕೃಷ್ಣ ಭಕ್ತಿ ಅಂತ ಮಾಡೋರು ಹೀಗೆ ಮಾತಾಡೋದು, ಹೀಗೆ ಇದೆಲ್ಲ ತಪ್ಪು ಅಂತ ಹೇಳೋ ಯೋಚನೆ ಕೆಲವರಿಗೆ ಬರಬಹುದು. ಏನೇ ಇರ್ಲಿ, ಎಲ್ಲದಕ್ಕೂ ಉತ್ತರ ಒಂದೇ ದಿನ ಕೊಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಭಗವದ್ಗೀತೆಯ ಬಗ್ಗೆ ಚರ್ಚೆ ಮಾಡ್ತಾ ಭಗವಂತನ ನೇರ ವಾಕ್ಯಗಳನ್ನ ನಾವು ಯಾವಾಗ ಅರ್ಥ ಮಾಡ್ತೇವೆ? ಯಾಕೆಂದ್ರೆ ಇಲ್ಲಿ ಏನಾದ್ರೂ ತಪ್ಪು ಕೊಟ್ಟಿದಾರ, ಶಿಲ ಪ್ರಭುಪಾದರು ಏನಾದ್ರೂ ವ್ಯತ್ಯಾಸ ಮಾಡಿದಾರ? ಕಾಮೈಹಿ ಅಂತ ಹೇಳಿದ್ರೆ ಆಸೆಗಳಿಂದ, ಕಾಮೈಹಿ ಅಂತ ಹೇಳಿದ್ರೆ ಬೇರೆ ಯಾವ್ದಾದ್ರು ಉತ್ತರ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತೈಹಿ ಅಂತ ಹೇಳಿದ್ರೆ ಬಹುತರವಾದ ಕಾಮ. ಹೃತ ಅಂದ್ರೆ ಕದ್ದುಕೊಂಡು ಹೋದ್ದು. ಜ್ಞಾನ, ಯಾರ ಜ್ಞಾನ ಕದ್ದುಕೊಂಡು ಹೋದ್ದು? ಕಾಮಗಳು. ಅಂತವರು ಎಲ್ಲಿಗೆ ಹೋಗ್ತಾರೆ? ಪ್ರಪದ್ಯಂತೆ ಅನ್ಯ ದೇವತಾ. ಯಾವ ಒಬ್ಬ ದೇವತೆ ಅಲ್ಲ, ಯಾವ ದೇವತೆ? ಕೃಷ್ಣನ ಆ ದೇವತೆಯನ್ನು ಬಿಟ್ಟು ಬೇರೆ ದೇವತೆ ಹತ್ರ ಹೋಗ್ತಾರೆ. ತಂ ನಿಯಮಂ ಆಸ್ತಾಯ ಪ್ರಕೃತ್ಯ ನಿಯತ ಸ್ವಯ. ಅಂತವರಿಗೆ ಅದೇ ರೀತಿಯಲ್ಲಿ ಆಗ್ತದೆ ಅಂತ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಅಂತವ್ರು ಏನ್ ಮಾಡ್ತಾರೆ? ಈಗ ಸೂರ್ಯ ದೇವರಿಗೆ ಯಾಕೆ ಪೂಜೆ ಮಾಡಬೇಕು? ಯಾರಾದ್ರೂ ಹೇಳ್ತಾರಾ? ಶಿಲ ಪ್ರಭುಪಾದರು ಅದನ್ನೇ ಉದಾಹರಣೆ ಕೊಟ್ಟಿದ್ದಾರೆ. ಸೂರ್ಯ ದೇವರಿಗೆ ಯಾಕೆ ಪೂಜೆ ಮಾಡಬೇಕು?
ಸೂರ್ಯದೇವರಿಗೆ ಯಾಕೆ ಪೂಜೆ ಮಾಡಬೇಕು? ಸೂರ್ಯ ಕೃಷ್ಣನೇ ಅಲ್ಲ ಪ್ರಭು? ಎಸ್, ಯಾವಾಗ್ಲೂ. ಭಗವಂತನ ಕಣ್ಣು ಸೂರ್ಯ. ಹೌದಲ್ಲ, ಒಂದೊಂದು ಸಲ ಕೃಷ್ಣನೇ ಬರ್ತಾನೆ, ಕೃಷ್ಣನೇ, ನಾನೇ ದೇವತೆಗಳಾಗಿ ಸೂರ್ಯ, ಕೃಷ್ಣನೇ ನಾನೇ ಬರ್ಬಹುದು. ಚಂದ್ರ, ನಾನೇ ಹತ್ತನೇ ಎಲ್ಲ ಹೇಳ್ತಾರಲ್ಲ ಪ್ರಭು. ಕರೆಕ್ಟ್, ಆದ್ರೆ ಅವ ಅಲ್ಲ. ಆದ್ರೆ ನಾಳೆಯಿಂದ ಈ ಮೊಬೈಲ್ ಕೃಷ್ಣನೇ ಅಂತ ಹೇಳ್ತೇವೆ ನಾವು. ಅದು ಭೌತಿಕ ವಿಷಯ. ಅಲ್ಲ, ಸೂರ್ಯ ಮತ್ತೆ ಎಂತ? ಸೂರ್ಯ ಆಧ್ಯಾತ್ಮಿಕವಾ? ಆಧ್ಯಾತ್ಮಿಕ ಅಲ್ಲ. ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಸೂರ್ಯಚಂದ್ರರ ಅಗತ್ಯವೇ ಇಲ್ಲ ನಮಗೆ. ಆದ ಕಾರಣ ವೈ- ಸೂರ್ಯ ಕೂಡ ನಮ್ಮ ಹಾಗೆ ಮಟೀರಿಯಲ್ ಬಾಡಿ ಉಂಟು ಸೂರ್ಯದೇವರಿಗೆ. ಅದು ಸ್ವರ್ಗ ಲೋಕ ಅಲ್ವಾ, ಒಂದು ಲೋಕ. ಆದ ಕಾರಣ ಈ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್. ಸೂರ್ಯರಿಗೆ ನಮ್ಮ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಏನ್ ಪ್ರಶ್ನೆ ಇತ್ತು ಮರ್ತೋಯ್ತಾ? ಸೂರ್ಯನಿಗೆ ಹೇಗೆ ಪೂಜೆ ಸೂರ್ಯನಿಗೆ ಯಾಕೆ ಮಾಡಬೇಕು ಅಂತ. ಪೂಜೆ ಮಾಡುದಂತ. ಸೂರ್ಯನಿಗೆ ಯಾಕೆ ಪೂಜೆ ಮಾಡುದು? ಎಲ್ಲರೂ ಯಾಕೆ ಸೂರ್ಯನಿಗೆ ಪೂಜೆ ಮಾಡೋದು? ನೀವು ತುಂಬಾ ಜಾಸ್ತಿ ಚಿಂತನೆ ಮಾಡಬೇಡಿ. ಸೂರ್ಯನಿಗೆ ಯಾಕೆ ನಮಸ್ಕಾರ ಆರೋಗ್ಯಕ್ಕೆ. ಸೂರ್ಯ ಅಂತ ಹೇಳ್ತಾರೆ. ಆರೋಗ್ಯ, ಆದಿತ್ಯ, ಆರೋಗ್ಯ. ಆರೋಗ್ಯಂ ಭಾಸ್ಕರಾದಿತ್ಯೆ ಧನಮಿಚ್ಚೇತ್ ಹುತಾಶನಃ ಅಂತ ಹೇಳ್ತಾರೆ. ಆರೋಗ್ಯ, ಯಾರಿಗೆ ಆರೋಗ್ಯ ಬೇಕು ಅವರು ಭಾಸ್ಕರನಲ್ಲಿ ಪೂಜೆ ಮಾಡ್ಬೇಕಂತೆ. ಭಾಸ್ಕರಿಗೆ ಧನಮಿಚ್ಚೇತ್ ಹುತಾಶನಃ, ಯಾರಿಗೆ ಹಣ ಬೇಕು ಲಕ್ಷ್ಮೀ ಮಾತೆ ಅಥವಾ ಅಗ್ನಿಯನ್ನ ಪೂಜನೆ ಮಾಡ್ಬೇಕಂತೆ. ಈಗ ಯಾರು ಮಾಡ್ತಾರೆ ಪೂರಾ, ಉದಾಹರಣೆಗೆ ಆ ಯಜ್ಞ ಈ ಯಜ್ಞ ಎಲ್ಲ ಮಾಡ್ತಾರಲ್ಲ, ಯಾಕೆ ಯಜ್ಞ ಮಾಡುದು? ಕೊನೆಗೆ ನಮ್ಮ ಜೀವನದಲ್ಲಿ ಇನ್ನೂ ಜಾಸ್ತಿ ಹಣ ಬರಬೇಕು ಅಂತ, ಅಥವಾ ಏನೋ ಕಾರಣಗಳು, ಈ ರೀತಿಯ ಕಾರಣಕ್ಕೋಸ್ಕರ ಮಾಡ್ತಾರೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಈಗ ಉದಾಹರಣೆಗೆ ಸೂರ್ಯ ದೇವರಿಗೆ ಮಾಡುವಾಗ ಅವನು ಸೂರ್ಯ ನಮಸ್ಕಾರ ಮಾಡಬಹುದು, ಈ ರೀತಿಯದೆಲ್ಲ ಮಾಡಬಹುದು ಅಲ್ವಾ? ಯಾಕೆ ಸೂರ್ಯ ನಮಸ್ಕಾರ ಮಾಡೋದು? ಯಾಕೆ ನನಗೆ ಒಳ್ಳೆ ಆರೋಗ್ಯ ಇರಲಿ ಅಂತ ಹೇಳಿ. ಆ ಆರೋಗ್ಯ ಭಗವಂತನ ಸೇವೆ ಮಾಡ್ಲಿಕ್ಕೆ ಸೂರ್ಯ ದೇವರಲ್ಲಿ ಕೇಳಿದ್ರೆ ಏನ್ ತಪ್ಪಿಲ್ಲ. ಉದಾಹರಣೆಗೆ ಕೃಷ್ಣ ಲೀಲೆಯಲ್ಲಿ ಏನಾಗಿತ್ತು? ರಾಧಾಮಾತೆ ಅದೇ ರೀತಿಯಲ್ಲಿ ಗೋಪಿಕಾ ಸ್ತ್ರೀಯರು ಏನ್ ಮಾಡಿದ್ರು? ಯಾರ ಪೂಜೆ ಮಾಡಿದ್ರು? ಕೃಷ್ಣ ಬೇಕು ಅಂತ ಹೇಳಿ ಯಾರ ಪೂಜೆ ಮಾಡಿದ್ರು? ಕಾತ್ಯಾಯಿನಿ. ಕಾತ್ಯಾಯಿನಿ. ಅದ ಕಾರಣ ದೇವಾದಿದೇವತೆಗಳ ಪೂಜೆ ಮಾಡಬಾರ್ದು ಅಂತಿಲ್ಲ. ಯಾಕೆ ಮಾಡುದು ಅಂತ ಹೇಳುದು ಇಂಪಾರ್ಟೆಂಟ್. ಆದ್ರೆ ನಮಗೆ ನೇರ ಕೃಷ್ಣ ಸಿಕ್ಕಿರುವಾಗ, ಕೃಷ್ಣ ಭಕ್ತಿ ಸಿಗುವಾಗ ಅಗತ್ಯ ಇಲ್ಲ ಅದು. ಆದ ಕಾರಣ ನಮಗೆ ಉದಾಹರಣೆಗೆ ಸೂರ್ಯ ನಮಸ್ಕಾರ ಮಾಡುವಾಗ ಉದ್ದೇಶ ಏನು? ಕೃಷ್ಣನ ಸೇವೆ, ಅದು ಬೇರೆ ಏನಿಲ್ಲ. ಯಾಕಂದ್ರೆ ಸೂರ್ಯನು ಕೃಷ್ಣನಿಂದ ಬಂದದ್ದು. ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣ ಅಂತ ಕೇಳಿದ್ದೇವೆ ನಾವು. ಆಮೇಲೆ ಸೂರ್ಯ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುದೃತ ಶಂಖ ಚಕ್ರ. ಅಂದ್ರೆ ಭಗವಂತನೇ ಇರುದಲ್ಲಿ. ಆದ ಕಾರಣ ನಾವು ಭಗವಂತನ ಪೂಜೆಯನ್ನು ಎಲ್ಲಿ ನೋಡಿದ್ರು ನಮಗೆ ಕೃಷ್ಣ ಬಿಟ್ಟರೆ ಬೇರೆ ಎಲ್ಲಿ ಯಾರು ಇಲ್ಲ. ಆದ ಕಾರಣ ಆ ನಿರ್ದಿಷ್ಟ ಕ್ರಮ ನಮಗೆ ಯಾವುದು ಅಂತ ಎಲ್ಲರಿಗೂ ಗೊತ್ತು, ನಾವು ಭಕ್ತಿ ಸೇವೆ. ಆದ್ರೆ ಅವರಿಗೆ ಆ ನಿರ್ದಿಷ್ಟ ಕ್ರಮ ಯಾವುದು? ರೀತಿ ರಿವಾಜುಗಳು. ಇದಕ್ಕೆ ಇಷ್ಟು ಹಾಕಬೇಕು, ಇಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇಂತಹ ಪೌರೋಹಿತ್ಯ ಬೇಕು, ಇಂತಹ ನಿರ್ದಿಷ್ಟವಾದಂತಹ ವಿಚಾರಗಳು ಬೇಕು, ಈ ರೀತಿಯೆಲ್ಲ ಇರ್ತದೆ. ಕಲಿಯುಗದಲ್ಲಿ ನಡೀಲಿಕ್ಕೆ ಸಾಧ್ಯವ ಈ ರೀತಿಯ ಯಜ್ಞಗಳು? ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ವರ್ಣಾಶ್ರಮವೇ ಒಂದು ಸರಿಯಾದ ಹಂತದಲ್ಲಿ ಇಲ್ಲದಿರುವಾಗ ಹೇಗೆ ಈ ಯಜ್ಞ ಯಾಗಾದಿಗಳು ನಡೀಲಿಕ್ಕೆ ಸಾಧ್ಯವಿಲ್ಲ. ಅದು ಹಿಂದಿನ ಯುಗದಲ್ಲಿ ಮಾಡ್ತಾ ಆಗ್ತಿತ್ತು. ಆದ ಕಾರಣ ಫಸ್ಟಿಗೆ ವರ್ಣಾಶ್ರಮ ಬರಬೇಕು, ಆಮೇಲೆ ಈ ಯಜ್ಞ ಯಾಗ ಸೆಟ್ ಆಗ್ಲಿಕ್ಕೆ ಸಾಧ್ಯ. ಫಸ್ಟಿಗೆ ವರ್ಣಾಶ್ರಮ ಸೆಟ್ ಆದ್ರೆ, ನಾವು ವರ್ಣಾಶ್ರಮಕ್ಕೆ ಅನುಗುಣವಾದ ರೀತಿಯಲ್ಲಿ ಜೀವನ ನಡೆಸಿದ್ರೆ ಆಗ ಅದಕ್ಕೆ ಬೆಲೆ ಉಂಟು. ಯಜ್ಞ ಮಾಡೋದು ಯಾವುದು ಮಾಡೋದಕ್ಕೆ, ಇಲ್ಲದಕ್ಕೆ ಬೆಲೆ ಇಲ್ಲ. ಗೋರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ನಮಗೆ ಒಳ್ಳೆ ತುಪ್ಪ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ನಂದಿನಿ ತುಪ್ಪ ಹಾಕಿದ್ರೆ ಭಗವಂತನಿಗೆ ತೃಪ್ತಿ ಆಗ್ತದ? ಗೊತ್ತಿಲ್ಲ. ಭಾವಾರ್ಥ, ಎಲ್ಲ ಐಹಿಕ ಕಶ್ಮಲಗಳಿಂದ ಬಿಡುಗಡೆಯಾದವರು ಪರಮ ಪ್ರಭುವಿಗೆ ಶರಣಾಗಿ ಅವನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ತುಂಬಾ ದೊಡ್ಡದಿದೆ ಭಾವಾರ್ಥ, ನಾಳೆ ಡಿಸ್ಕಷನ್ ಮಾಡುವ ಈ ಶ್ಲೋಕದ್ದು. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಪ್ರತಿ ಕ್ಲಾಸಲ್ಲಿ ಹೇಳ್ತೇನೆ ಅಂತ ಹೇಳಿ ಮುಜುಗರ ಪಡ್ಕೋಬೇಡಿ ಅಥವಾ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಹೇಳಿ.